ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಗ್ರಾಮದ ಹೊರ ವಲಯದಲ್ಲಿರುವ ಬಿಜಿಎಸ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಕೃಷ್ಣ, ರಾಧೆ, ರುಕ್ಮಿಣಿಯರ ವೇಷ ಧರಿಸಿ ಗಮನ ಸೆಳೆದರು. ಅದೇ ರೀತಿ ಶ್ರೀ ಕೃಷ್ಣನ ವಿವಿಧ ಅವತಾರಗಳ ವೇಷಭೂಷಣದಲ್ಲಿ ಮಕ್ಕಳು ಡಾಕ್ಟರ್ ರಾಮಕೃಷ್ಣೇಗೌಡ ಅವರನ್ನು ಸ್ವಾಗತಿಸುವ ಮೂಲಕ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಈ ವೇಳೆ ಶ್ರೀಕೃಷ್ಣ ವೇಷಧಾರಿ ಮಕ್ಕಳು ಕೊಳಲನ್ನಿಡಿದು ತೊದಲು ನುಡಿಗಳನ್ನಾಡುತ್ತಾ ಎಲ್ಲರನ್ನೂ ರಂಜಿಸಿದರು. ಇದೇ ವೇಳೆ ಮಕ್ಕಳ ತಾಯಂದಿರು ಕೂಡ ಶ್ರೀಕೃಷ್ಣನ ಗೀತೆಗೆ ಅಮೋಘ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಪ್ರೇಕ್ಷಕರ ಮನ ತಣಿಸಿದರು. ಈ ವೇಳೆ ಜನಪ್ರಗತಿ ಕನ್ನಡ ಟಿವಿ ಮುಖ್ಯಸ್ಥರಾದ ಹಿರಿಯ ಪತ್ರಕರ್ತ ಎನ್ ಕೃಷ್ಣೇಗೌಡ ಅವರು ಮಾತನಾಡಿ, ಮಹಾಭಾರತದಲ್ಲಿ ಶ್ರೀಕೃಷ್ಣನು ವಿವಿಧ ಅವತಾರಗಳನ್ನೆತ್ತಿ ತನ್ನ ತಂತ್ರಗಾರಿಕೆ ಮೂಲಕ ಕೌರವರನ್ನು ಸೆದೆಬಡಿದನು. ಚಿಕ್ಕಂದಿನಲ್ಲಿ ಬೆಣ್ಣೆ ಕದ್ದು ತಿನ್ನುತ್ತಿದ್ದ ದೃಶ್ಯಾವಳಿಗಳನ್ನು ನಾವು ಕಾಣಬಹುದು. ಶ್ರೀಕೃಷ್ಣನಿಗೆ ಬೆಣ್ಣೆ ಹಾಗೂ ಅವಲಕ್ಕಿ ಪ್ರಿಯವಾದವುಗಳು. ಚಿನ್ನಕುರಳಿ ಬಿಜಿಎಸ್ ಶಾಲೆ ಮಕ್ಕಳು ಶ್ರೀಕೃಷ್ಣನ ವಿವಿಧ ಅವತಾರಗಳಲ್ಲಿ ಮಿಂಚುತ್ತಿದ್ದು, ಶ್ರೀಕೃಷ್ಣನ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುಂದೆ ಸಾಗಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಬಿಜಿಎಸ್ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅವರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿ, ಮಕ್ಕಳ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಕೆಲಸವನ್ನು ಬಿಜಿಎಸ್ ಶಾಲೆ ಮಾಡುತ್ತಿದೆ ಎಂದು ರಾಮಕೃಷ್ಣೇಗೌಡ ಹೇಳಿದರು. ಮಹಾಭಾರತದಲ್ಲಿ ಶ್ರೀಕೃಷ್ಣ 16 ಅವತಾರವೆತ್ತಿದರೆ ಚಿನ್ನಕುರಳಿ ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳು ಶ್ರೀಕೃಷ್ಣನ 106 ಅವತಾರ ಪ್ರದರ್ಶನ ಮಾಡಿದ್ದಾರೆ. ಅವರನ್ನು ಸಿದ್ಧಗೊಳಿಸಿದ ಪೋಷಕರ ಶ್ರಮ ಶ್ಲಾಘನೀಯ ಎಂದರು. ಹೆಣ್ಣು ಕ್ಷಮೆಯ ಗುಣ ಹೊಂದಿದ್ದಾಳೆ. ಇಡೀ ಕುಟುಂಬವನ್ನು ಪೋಷಿಸುವ ಹೆಣ್ಣು ಕೆಲವೊಮ್ಮೆ ಗಂಡಿನ ನಿಯಂತ್ರಣ ಕೂಡ ಮಾಡುತ್ತಾಳೆ ಎಂದು ತಿಳಿಸಿದರು. ಈ ವೇಳೆ ಮುಖ್ಯ ಶಿಕ್ಷಕರಾದ ಚಿದಂಬರಂ ಹಾಗೂ ಸಹ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳು ಇತರರಿದ್ದರು.
ಶ್ರೀಕೃಷ್ಣ ಮತ್ತು ರಾಧೆಯ ಚಿತ್ರಪಟವನ್ನು ತೆರೆಯಬೇಕೆಂದು ತಮ್ಮಲ್ಲಿ ವಿನಂತಿ. ಇದೀಗ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಕೃಷ್ಣೇಗೌಡರು, ದಿನಪತ್ರಿಕೆ ವರದಿಗಾರರು, ಕಣ್ಣೋಪುರ, ಇವರಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ. ಶುಭಂ ಕರೋತಿ ಕಲ್ಯಾಣ ಆರೋಗ್ಯಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಪುಷ್ಪಾರ್ಚನೆಯನ್ನು ಭಕ್ತಿ ಮತ್ತು ಸಂಸ್ಕಾರದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ
ಜನ್ಮಾಷ್ಟಮಿಯನ್ನು ವೇದಘೋಷದ ಮೂಲಕ ಪ್ರಾರಂಭಿಸೋಣ. ದೇವ ಕಂಸಚಾನುರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಜನಿಸಿದನು. ಶ್ರೀಕೃಷ್ಣನ ಜನ್ಮದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಗೋಕುಲಾಷ್ಟಮಿ ವೈದ್ಯ ಸೇವಾನಂದ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿ and the present 72nd pontiff of his holiness Dr. Shri 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 Nirmalanandanatha Mahaswami. Jai Shri Gurudev. ಧನ್ಯವಾದಗಳು. ಗೋಪಿ ವಲ್ಲಭಾಯರಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಬೆಣ್ಣೆಯನ್ನು ಕದ್ದು ತಾನು ತಿಂದು ತನ್ನ ಸ್ನೇಹಿತರಿಗೆಲ್ಲ ಹಂಚಿ ತಿಂದ ಕಥೆಯನ್ನು ನಾವು ಕೇಳಿದ್ದೀವಿ. ಈ ಬಹುಮಾನಗಳನ್ನ ವಿತರಣೆ ಮಾಡಲಿಕ್ಕೆ ಗೌರವಾನ್ವಿತ ಫಸ್ಟ್ ಪ್ರೈಸ್ ಮತ್ತು ದಾನ ಬರೀ ಜೋರು ಚಪ್ಪಾಳೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪ್ರೈಸ್ ಶ್ರೀಮತಿ ಶಶಿಕಲಾ ತರುಣ್, ಶ್ರೀಮತಿ ಶಶಿಕಲಾ. ಹಾಗೆ ಬೆಣ್ಣೆನ ಕದ್ದಿರ್ತಕ್ಕಂಥ ಮುದ್ದು ಕೃಷ್ಣ ಯಾರಂತ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ. ತನೀಶ್ ಆರ್ಯ ಎ ತನೀಶ್ ಆರ್ಯ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೋಷಕರು ಗೋವರ್ಧನ ಗಿರಿಯನ್ನು ಎತ್ಕೊಂಡು ಬಂದು ನಮ್ಮ ಶಾಲೆಯ ಹತ್ರನೇ ಪೋಷಕರು ಫೋನ್ ಇದೆ, ಒಂದು ಫೇಸ್ ನೋಡಿ ಈ ಕಡೆ. ನಮ್ಮ ಗೌರವಿತ ಜೆ ರಾಕೇಶ್ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಸಿಗುತ್ತೆ. ಎಲ್ಲ ಪೋಷಕರು ಸ್ಥಾಪನೆಗೆ ಎಷ್ಟು ಕೆಲಸವನ್ನು ಮಾಡಿದ್ದಾರೆ. ಮಹಾಭಾರತದಲ್ಲಿ ಕೌರವನ ಸದೆ ಪಡೆಯೋಕ್ಕೆ ತನ್ನ ತಂತ್ರಗಾರಿಕೆಯಿಂದ ಕೌರವನ ಸದೆ ಪಡೆಯುವಲ್ಲಿ ಯಶಸ್ವಿಯಾಗ್ತದೆ. ಹಾಗಾಗಿ ಈ ಮಕ್ಕಳು ಕೂಡ ಶ್ರೀಕೃಷ್ಣನ ತತ್ವಾದರ್ಶಗಳನ್ನ ಬೆಳೆಸ್ಕೊಳ್ಬೇಕು. ಶ್ರೀಕೃಷ್ಣನಿಗೆ ಬೆಣ್ಣೆ ಹಾಗೂ ಅವಲಕ್ಕಿ ತುಂಬ ಪ್ರಿಯವಾದ ವಸ್ತು. ಚಿಕ್ಕಂದಿನಲ್ಲಿ ಬೆಣ್ಣೆ ಕದ್ದು ತಿಂತಿದೆ ಅಂತೇಳಿ ಎಲ್ಲ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಮಕ್ಕಳು ಶ್ರೀಕೃಷ್ಣನ ಅವತಾರಗಳನ್ನು ಇಲ್ಲಿ ಪ್ರವೇಶಕ್ಕೆ ಸಿದ್ಧರಾಗಿದ್ದಾರೆ. ಅವರು ಒಳ್ಳೆಯದಾಗಲಿ. ಎರಡು ಮಾತು ಹೇಳೋದಕ್ಕೆ ಧನ್ಯವಾದಗಳು. ಶ್ರುತಿ ಕುಶಾಲ್
ಶುಭದ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತಿಪೂರ್ವಕವಾಗಿ ನಮಸ್ಕಾರ. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿ ವೈದ್ಯಕೀಯ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿ ಅವರ ದಿವ್ಯ ಚಿತ್ರಕ್ಕೆ ಸಹಸ್ರಾರು ಪ್ರಾಣವನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳ ಸಭೆಯಲ್ಲಿ ಜ್ಞಾಪನ ಈ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೋಷಕರ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಅದು ನಮ್ಮ ಎಲ್ಲ ಸಹೋದ್ಯೋಗಿ ಸಂಗೀತ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತು. ಆದರೆ ನಾನು ಒಂದು ಸಣ್ಣ ತಪ್ಪು ಮಾಡಿದೆ. ಬೆಳಗ್ಗೆ ಬೇಗ ಬರ್ಬೋದು ಅಂತ ಹೋಗಿ, ನಿಮಗೆಲ್ಲ ಗೊತ್ತು, ಬೆಂಗಳೂರಿಂದ ಬೇಕಾದ್ರೆ ಚಿನ್ಕುಳಿಗೆ ಬರ್ಬೋದು. ಆದರೆ ಬೆಂಗಳೂರಿನಲ್ಲಿರುವಂಥ ಯಲಹಂಕದಿಂದ ವಿಜಯನಗರಕ್ಕೆ ಹೋಗಲ್ಲ, ಅದು 1.5 ಗಂಟೆ ಟೈಮ್ ಬರ್ತದೆ. ಹಾಗಾಗಿ ಟ್ರಾಫಿಕ್ಕಿಂದ ನನಗೆ ಬಹುಶಃ ಲೇಟ್ ಆಯಿತು. ನಿಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲೇ ನಾನು ನೋಡಬೇಕು ಅಂತ ಭಾಳ ಕಾತರನಾಗಿದ್ದೆ. ಅದಕ್ಕೆ ಕ್ಷಮೆ ಇಲ್ಲಿ ಎಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳೋದಿಲ್ಲ, ಈಗಾಗಲೇ ಸಮಯ ಆಗಿದೆ. ಶ್ರೀ ಕೃಷ್ಣನ ವಿಶೇಷವಾದಂಥ ಲಕ್ಷಣಗಳೇನು ಅಂತ ಹೇಳಿದ್ರೆ, ಬಹುಶಃ ಮಕ್ಕಳುಗಳನ್ನು ಮುತ್ತು ಮುಟ್ತಾರೆ. ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅವತಾರಗಳನ್ನು ಮಾತ್ರ ನೋಡ್ತೀವಿ, 10-12 ಅವತಾರಗಳಷ್ಟೇ. ಆದರೆ ಚಿನ್ಕುಳಿ ಸ್ಕೂಲಲ್ಲಿ 100 ಅವತಾರಗಳನ್ನು ನಾವು ನೋಡ್ಬೇಕಲ್ವಾ? ಇಷ್ಟು ಜನ ಕೃಷ್ಣನ ಕೂಡ ವೇಷಭೂಷೆಗಳನ್ನು ಕೊಟ್ಟು ಆ ಥರದ ಆಕೃತಿಯನ್ನು ತೋರಿಸಿ, ಇದಕ್ಕೆ ಕಾರಣೀಭೂತ ಯಾರು ಅಂದರೆ ಪೋಷಕರನ್ನು ನಾನು ಧನ್ಯವಾದ ಹೇಳಬೇಕು. ಯಾಕೆಂತ ಹೇಳಿದ್ರೆ, ನಮ್ಮ ಶಾಲೆಯಿಂದ ಯಾವುದೇ ಕಾರ್ಯಕ್ರಮ ನಾವು ಕೊಡಬೇಕಾದ್ರೂ ಅವರು ಕೊಡ್ತೀವಿ, ಮಕ್ಕಳು ಕೊಡ್ತೇವೆ. ಯಾವುದೇ ಮನೆ ಕುಡಿಯೋದು ಬಿಡಪ್ಪ, ಹಾಗೆ ಮನೆ ಕುಡಿಯೋದು, ಯಾವುದೇ ಕಾರ್ಯಕ್ರಮ ಈ ಶಾಲೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಿಜವಾದ ಬ್ಯಾಕ್ ಬೋನ್ ಯಾರು ಅಂತ ಹೇಳಿದ್ರೆ ಪೋಷಕರು. ಎಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪೋಷಕರು ನಾವು ಸೂಚನೆ ಕೊಟ್ಟರೆ ಮಕ್ಕಳನ್ನು ತಯಾರು ಮಾಡಿ. ಯಾಕಂದ್ರೆ ಇಷ್ಟು ಜನದ ಮಕ್ಕಳುಗಳ ವೇಷಭೂಷಣ ಬೇಕು, ಮೇಕಪ್ ಬೇಕು, ಸಾಮಾನುಗಳು ಬೇಕು. ಇದನ್ನು ಹಾಕಿದ್ರಲ್ಲಿ ಬೆಳ್ಳಿ ಬಂಗಾರ ನಗ ನಾಣ್ಯಗಳನ್ನು ಇರ್ತಾವಲ್ಲ, ಅದೆಲ್ಲ ಕೊಟ್ಕೊಬರ್ಬೇಕು ಅಂದಿನಲ್ವಾ. ಇಷ್ಟೆಲ್ಲ ಶ್ರಮಗಳನ್ನು ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಾಡಿರ್ತಾರೆ. ಅದನ್ನು ಕೂಡ ಪೇರೆಂಟ್ಸಲ್ಲಿ ಹೆಚ್ಚು ತಾಯಿಯಂದ್ರೆ ಶ್ರಮ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ತಂದೆ ಪ್ರೈಸಸ್ ಬಂದಾಗ ನಾನು ಕೇಳೋದಿಲ್ಲ, ಮನೆಯವ್ರ ಕೈ ಫಸ್ಟ್ ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹಿಣಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ರೆ ನಾವೆಲ್ಲ ಯಜಮಾನರುಗಳ ಥರ ತಿರುಗಕ್ಕಾಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಕ್ಷಮ್ಯಾದರಿದ್ರಿತಿ ಭೋಜ್ಯೇಶು ಮಾತಾ ಶಯನೇಶು ರಂಭ. ಯಾವ ಹೆಣ್ಮಕ್ಳಿಗೂ ಈ ಮಂತ್ರವನ್ನ ಶಾಸ್ತ್ರನ ವೇದನೆ ಹೇಳಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ಹೇಳಿಲ್ಲ. ಅದರಲ್ಲೂ ಕೂಡ ತಾಯಿಯಂದಿರು ಕ್ಷಮೆಯಲ್ಲಿ ದರಿದ್ರಾದೇವಿ ಅಂದರೆ ಭೂತಾಯಿಯನ್ನು ಮೀರಿಸುವಂತ ಕ್ಷಮೆ ಯಾರ್ಯಾರು ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ. ಆದ್ರೆ ಕೆಲವು ಸರಿ ಬದಲು ಕಡೆ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಕಂಡೀಷನ್ ಇಟ್ಕೊಂಡು ಸ್ವಲ್ಪ ರೇಗ್ಬೇಕಾಗ್ತದೆ, ಇಲ್ಲಾಂದ್ರೆ ಗಂಡಸರುಗಳು ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ತಾಯಿಯಂದಿರೋದ್ರಿಂದಲೇ ಬಹುಶಃ ಎಲ್ಲರೂ ಕೂಡ ನಾವು ಸುಭಿಕ್ಷವಾಗಿ ಸಂತೋಷವಾಗಿ ಖುಷಿಯಾಗಿ ನಮ್ಮ ಮನೆಗಳಲ್ಲಿ ನಡ್ಕೊಂಡು ಹೋಗ್ತಾರೆ. ನಾವು ಬೆಳಗ್ಗೆ ಸಂಜೆ ಸುತ್ಕೊಂಡು ಎಲ್ಲೆಲ್ಲ ಹೋಗಿ ರಾತ್ರಿ 11 ಗಂಟೆ ಮನೆಗೆ ಹೋಗಿ ನಮ್ಗೆ ಕಾಯ್ತಿರ್ತಾರೆ, ಬಿಸಿ ಬಿಸಿ ಊಟ ಮಾಡಲ್ಲ ಅಂತೇಳಿ ಅಲ್ವಾ. ಅದೇ ಒಂದಿವ್ಸ ಯಾವಾಗ ಒಬ್ಬ ಯಜಮಾನ ಹೆಂಡತಿ ಬಹಳ ಕಷ್ಟಪಟ್ಟು ಬಂದಿದ್ದಾಳೆ, ಏನು ತಿಂದೆ ಅಂತ ಕೇಳಿದ್ದು ಅಂತ ನಮಗೆ ನಾವೇ ಕೇಳೋದಿಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಮಾತಾಡ್ಸಿಲ್ಲ. ಅಂದ್ರೆ ಅಂತಹ ಎಲ್ಲ ಲಕ್ಷಣಗಳು ಇವತ್ತು ಏನಾದ್ರು ಇದೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಮಾತ್ರ ಹೆಣ್ಣಿನಲ್ಲಿ. ಹಾಗಾಗಿ ಈ ಮಕ್ಕಳುಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ತಯಾರು ಮಾಡುವ ತಾಯಂದರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತಾ, ಇದ್ರ ಜೊತೆಗೆ ನನಗೆ ತುಂಬಾ ಖುಷಿಯಾಗಿತ್ತು, ತಾಯಂದಿರು ಮಕ್ಕಳ ಜೊತೆಗೆ ಡ್ಯಾನ್ಸ್ ಮಾಡಿದ್ರು, ಬಹಳ ವಿಶೇಷ. ಯಾಕಂದ್ರೆ ನಮಗೆಲ್ಲ ಸ್ವಲ್ಪ ಪ್ರಿಯ, ನನಗೆ ನೀವು 1 ಕೋಟಿ ಕೊಡಿದ್ರೆ ನಾನು ಅಪ್ರಾಣ ಡ್ಯಾನ್ಸ್ ಮಾಡಲ್ಲ. ಯಾಕಂದ್ರೆ ಒಂದು ಅಡ್ಡ ಬರ್ತದೆ ನನಗೆ, ನಾನು ಒಬ್ಬ ಸೆಕ್ರೆಟರಿ ಮತ್ತು ನಾನು ಈ ಥರ ಡ್ಯಾನ್ಸ್ ಮಾಡೋದು ಏನಂತಾರೆ ಅಂತ ಅನ್ನುವಂಥ ಒಂದು ಸಣ್ಣ ಅನುಮಾನ ಮತ್ತು ಒಳಕು ಆಗುತ್ತೆ. ಅದು ತಾಯಿಯಂದಿರು ಬಹುಶಃ ಅವ್ರು ಮರ್ತೇ ಬಿಟ್ರು. ಈ ಸ್ಟೇಜಿಗೆ ಬಂದ ತಕ್ಷಣ ಬಹುಶಃ ಅವ್ರು ಓದೋ ಕಾಲದಲ್ಲಿ ಡ್ಯಾನ್ಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಈಗ ಪೋಷಕರು ಒಬ್ಬರು ಕೇಳಿದ್ರೆ ತಾಯಿಗೆ, ಅಮ್ಮ ಎಷ್ಟು ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ರಿ? ನೆನ್ನೆ 1 ದಿವಸ ಸರ್ ಅಂತ ಹೇಳಿದ್ರು. ಅಂದರೆ ಅಷ್ಟೊಂದು ಶ್ರದ್ಧೆ ತಾಯಿಯಂದ್ರಿಗೆ ಇರ್ತದೆ. ಬಹುಶಃ ಅದು ಇಡೀ ಕಾರ್ಯಕ್ರಮವನ್ನು ಬಹಳಷ್ಟು ಮೆರುಗುಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲು ಧನ್ಯವಾದಗಳು.